ಸುಲಭವಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬಾಣಲೆಯಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1 ಕಪ್ ಆಗುವಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ದ್ರಾಕ್ಷಿಯನ್ನು ಹಾಕೊಂಡು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಪರಿಮಳ ಬರುವ ತನಕ ಹುರ್ಕೊಳ್ಬೇಕು. ದ್ರಾಕ್ಷಿ ಎಲ್ಲ ಉಬ್ಬಿ ಉಬ್ಬಿ ಬರ್ತದೆ. ಮಧ್ಯಮ ಉರಿಯಲ್ಲಿ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ 1/4 ಕಪ್ ಆಗುವಷ್ಟು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಪುಡಿಯನ್ನು ಮಾಡ್ಕೊಂಡಿದ್ದೇನೆ. 2 ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ 2.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡು 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಪಾಕ ಬರ್ತಾ ಇದೆ. ನೀರಲ್ಲಿ ಹಾಕಿ ನೋಡ್ಕೊಳ್ತಾ ಇದ್ದೇನೆ. ಅದು ನೀರಿನಲ್ಲಿ ಹಾಕಿದಾಗ ನೋಡಿ ಈ ರೀತಿ ಎತ್ತಲಿಕ್ಕೆ ಹಿಡಿಲಿಕ್ಕೆ ಸಿಗಬೇಕು, ಸ್ಮೂತ್ ಆಗಿರಬೇಕು. ಈ ರೀತಿ ಆದ ತಕ್ಷಣ ಉರಿಯನ್ನು ಆಫ್ ಮಾಡಿಕೊಂಡು ಅದರಲ್ಲಿರುವಂತಹ ನೊರೆಯನ್ನೆಲ್ಲ ಹೋಗಿಸ್ಕೊಳ್ಬೇಕು. ನೊರೆ ಇದ್ದಾಗ ನಾವು ಹಿಟ್ಟನ್ನು ಹಾಕಲಿಕ್ಕೆ ಹೋಗಬಾರ್ದು. ನೊರೆ ಎಲ್ಲ ಕಡಿಮೆ ಆದ ನಂತರ ಪುಡಿ ಮಾಡಿಟ್ಟಿರುವಂತಹ ಗೋಡಂಬಿ ಪುಡಿಯನ್ನು ಹಾಕೊಂಡು ಹುರಿದಿಟ್ಟಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಅದು ಸ್ವಲ್ಪ ನೀರಾಗಿ ಅನಿಸಿದ್ರು ಕೂಡ 1-2 ನಿಮಿಷ ನೀವು ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ಸ್ವಲ್ಪ ದಪ್ಪ ಆದ ತಕ್ಷಣ ಅದನ್ನು ತುಪ್ಪ ಸವರಿರುವಂತಹ ಟ್ರೇಲಿ ಹಾಕಿ ಚೆನ್ನಾಗಿ ಸೆಟ್ ಮಾಡಿಕೊಂಡ್ರೆ ಸ್ವೀಟ್ ರೆಡಿ ಆಗ್ತದೆ. ಬೇಕಾದ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ರುಚಿಯಾಗಿರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಫಾಲೋ ಮಾಡಿ.